ಕರ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ನವೆಂಬರ್ 29ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಸತ್ತವನಾದೆನು, ಈಗ ಬದುಕುವವನಾಗಿದ್ದೇನೆ. ಇಗೋ, ನಾನು ಎಂದೆಂದಿಗೂ ಬದುಕುವವನಾಗಿದ್ದೇನೆ. ಪ್ರಕಟಣೆ 1ನೇ ಅಧ್ಯಾಯ 18ನೇ ವಚನ. ಸುವಾರ್ತೆಗೆ ಸಂಬಂಧಪಟ್ಟಂತೆ ನಮ್ಮ ಕರ್ತನಾದ ಯೇಸುವಿನ ಪುನರುತ್ಥಾನಕ್ಕಿಂತ ಹೆಚ್ಚು ಮುಖ್ಯವಾದ ಪಾಠವಿಲ್ಲ. ಯೇಸುವಿನ ಮರಣವು ನಿಜವಾಗಿಯೂ ನಮ್ಮ ಮೇಲಿರುವ ಆತನ ಪ್ರೀತಿಯನ್ನು ತೋರಿಸುತ್ತದೆ ಮತ್ತು ನಮ್ಮ ಪರವಾಗಿ ತಂದೆಯ ಪ್ರೀತಿಯನ್ನು ತೋರಿಸುತ್ತದೆ. ಆದರೆ ದೈವಿಕ ಯೋಜನೆಯಲ್ಲಿ ಯೇಸುವಿನ ಮರಣದಿಂದ ಮನುಷ್ಯರಿಗೆ ಸರಿಯಾದ ಪ್ರಯೋಜನವಾಗಬೇಕಾದರೆ ಆತನು ಸತ್ತವರೊಳಗಿನಿಂದ ಎದ್ದೇಳಬೇಕು. ಆತನು ನಮ್ಮ ರಕ್ಷಣೆಯ ನಾಯಕನಾಗಬೇಕು, ಹಾಗೆಯೇ ನಮ್ಮ ವಿಮೋಚಕನಾಗಬೇಕು. ಸತ್ತ ಕ್ರಿಸ್ತನು ನಮ್ಮ ರಕ್ಷಕನಾಗಲು ಸಾಧ್ಯವಿಲ್ಲ. ವಾಕ್ಯವು ಹೇಳುವಂತೆ, ನಾನು ಜೀವಿಸುವುದರಿಂದ ನೀವೂ ಸಹ ಜೀವಿಸುವಿರಿ. ಯೋಹಾನನು 14ನೇ ಅಧ್ಯಾಯ 19ನೇ ವಚನ. 1000 ವರ್ಷದ ದಿನದ ಪುನರುತ್ಥಾನದ ಮುಂಜಾನೆಗೆ ನಾವು ಬರುವಾಗ ಸತ್ಯವೇದದ ಪ್ರಸ್ತುತಿಗೆ ಸಂಪೂರ್ಣ ಅನುಗುಣವಾಗಿ ಇವು ಇರುವುದರಿಂದ ಸಂತೋಷವು ನಮ್ಮ ಹೃದಯಗಳನ್ನು ರೋಮಾಂಚನಗೊಳಿಸುತ್ತದೆ ಮತ್ತು ಆ 1000 ವರ್ಷಗಳಲ್ಲಿ ಮತ್ತು ಅದರ ಮೂಲಕ ಕರ್ತನು ಎಲ್ಲ ಜನರ ಮುಖಗಳಿಂದ ಎಲ್ಲರ ಕಣ್ಣೀರನ್ನು ಒರೆಸಿಬಿಡುವನು ಎಂಬ ವಾಗ್ದಾನ ಮಾಡಿದ್ದಾನೆ ಎಂಬುದು. ಆಮೆನ್.